ನಾವೇನು ಅವ್ರ ಮೇಲೆ ಕ್ರಮನೇ ಮಾಡಿಲ್ಲಲ್ಲ. ಅದು ಮುಗ್ದೋದ ಕೇಸು. ಆ ಕೇಸ್ ಮುಗ್ದೋಗಿದ್ದು. ಅದಕ್ಕೇನು ಬೆಲೆನೂ ಇಲ್ಲ, ಏನು ಅರ್ಥನೇ ಇಲ್ಲ. ಕೋರ್ಟ್ ಅಲ್ಲಿ 5 ಜನ ಅಕ್ವಿಟ್ ಆಗಿದ್ದಾರೆ ಇದೇ ಕೇಸಲ್ಲಿ. 5 ಜನ ಅಕ್ವಿಟ್ ಆಗಿದ್ದಾರೆ, 3 ಜನ ಸತ್ತೋಗಿದ್ದಾರೆ. ಮುಗ್ದೋದಂತ ಕೇಸು. ಅದಕ್ಕೇನು ಇದು ಇಲ್ಲ. ಇದ್ದಿದ್ರೆ ಆಯ್ತಪ್ಪ. ಇವಾಗ ಓಕೆ, ಒಂದೇ ನಿಮಿಷ ಹೇಳ್ಬಿಡ್ತಿದ್ದಾಳಣ್ಣ. ಅವ್ರೇನೋ ಕೆದ್ಕಿ ಕೇಳ್ತಾರೆ. ಸಿದ್ದರಾಮಯ್ಯ 2014 ಯಾರಿದ್ದು? ಸಿದ್ದರಾಮಯ್ಯ ಇದ್ದಿದ್ದು ಅಲ್ವಾ? ತಗೊಬೇಕಾಯ್ತು. ಅದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, 2001ರಿಂದ 2004 ಕಾಂಗ್ರೆಸ್ ಸರ್ಕಾರ ಇಲ್ಲ. ಅವಾಗ ಯಾಕೆ ತಗೊಂಡಿಲ್ಲ? ನಿಮ್ದೇ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, 2004ರಿಂದ ಧರ್ಮಸಿಂಗ್ ಇದ್ರಲ್ಲ, ಅವಾಗ ಯಾಕೆ ತಗೊಂಡಿಲ್ಲ? ನೀವು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಮಾಡಿದ್ರಲ್ಲ 2018ರಲ್ಲಿ, ಅವಾಗ ಯಾಕೆ ಇದ್ ಮಾಡ್ಲಿಲ್ಲ? ಕೇಸ್ ಯಾಕೆ ಹಾಕಲಿಲ್ಲ ರೀ? ಯಾಕೆ ಹಾಕಿಲ್ಲ ಕೇಸು? ಅಯೋಧ್ಯೆ ಉದ್ಘಾಟನೆ ಬಂದಾಗೆ ಹಾಕಿದ್ದೀರಾ ಅಂತ ಹೇಳಿದ್ರೆ ನಿಮ್ದು ದೌರ್ಜನ್ಯ ಮಾಡುವಂಥದ್ದು, ರಾಜಕೀಯವಾಗಿ ಬಗ್ಗು ಬಡಿಯುವಂಥದ್ದು, ದ್ವೇಷದ ರಾಜಕಾರಣ, ಮೋಸದ ರಾಜಕಾರಣ. ಈ ಮೋಸದ ರಾಜಕಾರಣದ ವಿರುದ್ಧನೇ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ನಾವೇನು ಅವ್ರ ಮೇಲೆ ಕ್ರಮನೇ ಮಾಡಿಲ್ಲಲ್ಲ. ಅದು ಮುಗ್ದೋದ ಕೇಸು. ಆ ಕೇಸ್ ಮುಗ್ದೋಗಿದ್ದು. ಅದಕ್ಕೇನು ಬೆಲೆನೂ ಇಲ್ಲ, ಏನು ಅರ್ಥನೇ ಇಲ್ಲ. ಕೋರ್ಟ್ ಅಲ್ಲಿ 5 ಜನ ಅಕ್ವಿಟ್ ಆಗಿದ್ದಾರೆ ಇದೇ ಕೇಸಲ್ಲಿ. 5 ಜನ ಅಕ್ವಿಟ್ ಆಗಿದ್ದಾರೆ, 3 ಜನ ಸತ್ತೋಗಿದ್ದಾರೆ. ಮುಗ್ದೋದಂತ ಕೇಸು. ಅದಕ್ಕೇನು ಇದು ಇಲ್ಲ. ಇದ್ದಿದ್ರೆ ಆಯ್ತಪ್ಪ. ಇವಾಗ ಓಕೆ, ಒಂದೇ ನಿಮಿಷ ಹೇಳ್ಬಿಡ್ತಿದ್ದಾಳಣ್ಣ. ಅವ್ರೇನೋ ಕೆದ್ಕಿ ಕೇಳ್ತಾರೆ. ಸಿದ್ದರಾಮಯ್ಯ 2014ರಿಂದ ಯಾರಿದ್ದು? ಸಿದ್ದರಾಮಯ್ಯ ಇದ್ದಿದ್ದು ಅಲ್ವಾ? ತಗೊಬೇಕಾಯ್ತು. ಅದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, 2001ರಿಂದ 2004 ಕಾಂಗ್ರೆಸ್ ಸರ್ಕಾರ ಇಲ್ಲ. ಅವಾಗ ಯಾಕೆ ತಗೊಂಡಿಲ್ಲ? ನಿಮ್ದೇ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, 2004ರಿಂದ ಧರ್ಮಸಿಂಗ್ ಇದ್ರಲ್ಲ, ಅವಾಗ ಯಾಕೆ ತಗೊಂಡಿಲ್ಲ? ನೀವು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಮಾಡಿದ್ರಲ್ಲ 2018ರಲ್ಲಿ, ಅವಾಗ ಯಾಕೆ ಇದ್ ಮಾಡ್ಲಿಲ್ಲ? ಕೇಸ್ ಯಾಕೆ ಹಾಕಲಿಲ್ಲ ರೀ? ಯಾಕೆ ಹಾಕಿಲ್ಲ ಕೇಸು? ಅಯೋಧ್ಯೆ ಉದ್ಘಾಟನೆ ಬಂದಾಗೆ ಹಾಕಿದ್ದೀರಾ ಅಂತ ಹೇಳಿದ್ರೆ ನಿಮ್ದು ದೌರ್ಜನ್ಯ ಮಾಡುವಂಥದ್ದು, ರಾಜಕೀಯವಾಗಿ ಬಗ್ಗು ಬಡಿಯುವಂಥದ್ದು, ದ್ವೇಷದ ರಾಜಕಾರಣ, ಮೋಸದ ರಾಜಕಾರಣ. ಈ ಮೋಸದ ರಾಜಕಾರಣದ ವಿರುದ್ಧನೇ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ.